ಇವತ್ತು ನಾನು ಹುರುಳಿಕಾಳಿಂದ ಜುಣ್ಕ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಇಟ್ಟು 3 ಚಮಚೆಯಷ್ಟು ಹುರುಳಿಕಾಳು ಡ್ರೈ ಆಗಿ ಹುರಿಬೇಕು. ಇದನ್ನು ಈಗ ಇದಕ್ಕೆ 2 ಚಮಚೆಯಷ್ಟು ಕಡಲೆಬೇಳೆ, 2 ಚಮಚೆ ಹೆಸರುಬೇಳೆ ಇದು ಹಾಕಿ ಲೋ ಫ್ಲೇಮಲ್ಲಿ ಹುರಿಬೇಕು. ಇದನ್ನು ಈಗ ಇದಾಗಿದೆ. ಇದಕ್ಕೆ ಜೀರಿಗೆ 1 ಚಮಚ ಸೇರಿಸಬೇಕು. ಗ್ಯಾಸ್ ಆಫ್ ಮಾಡಿ ಇದರ ಬಿಸಿಗೆ ಅದು ಹುರಿತದೆ. ಈಗ ಹುರಿದಾಗಿದೆ. ಇದನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಬೇಕು. ಈಗ ಇದನ್ನು ಬೌಲಿಗೆ ಹಾಕೋಣ. ಈಗ ಇದು ತಣ್ಣದ ಮೇಲೆ ಇದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ. ಈಗ ಅದಕ್ಕೆ ಬೇಕಾದ ಮಸಾಲೆ ರುಬ್ಬೋಣ. ಒಂದು 3 ಹಸಿಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ, 4 ಬೆಳ್ಳುಳ್ಳಿ ಹೆಸಳು. ಇಷ್ಟನ್ನು ತರ್ತರಿಯಾಗಿ ರುಬ್ಬಬೇಕು. ಹುರುಳಿಕಾಳು ಪುಡಿಯಿಂದ 3 ಚಮಚೆಯಷ್ಟು ಪುಡಿಯನ್ನು ಒಂದು ಬೌಲಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಕಲಸಬೇಕು. ಗಂಟಿಲ್ಲದ ಹಾಗೆ ಇದನ್ನು ಕಲಸಿಟ್ಕೊಳ್ಬೇಕು. ಇದನ್ನು ಈಗ ಇದಾಗಿದೆ. ಇದನ್ನು ಕಲಸಿ ಸೈಡಲ್ಲಿ ಇಟ್ಕೊಳ್ಬೇಕು. ಈಗ ಗ್ಯಾಸ್ ಆನ್ ಮಾಡಿ ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ, ಸಾಸಿವೆ 1 ಚಮಚ, ಬ್ಯಾಡಗಿ ಮೆಣಸು, ಕರಿಬೇವು, ಹೀಗೆ ಉದ್ದ ಕಟ್ ಮಾಡಿದ ಈರುಳ್ಳಿ, ಟೊಮೆಟೊ, 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ಅರಿಶಿನ 1 ಚಮಚ, ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು. ಈಗ ಹಸಿಮೆಣಸ ಬೆಳ್ಳುಳ್ಳಿ ತರಿಯಾಗಿ ರುಬ್ಬಿದ್ವಲ್ಲ ಅದನ್ನು ಹಾಕಬೇಕು. ಅದ್ರ ಜೊತೆ ಇಂಗು, ನಾವು ಕಲಸ್ಕೊಂಡಿರ್ತೀವಲ್ಲ ಹುರುಳಿದು ಅದನ್ನು ಹಾಕಬೇಕು. ಸ್ವಲ್ಪ ನೀರು ಸೇರಿಸಿ ಇದಕ್ಕೆ ಹುಣಸೆ ರಸ, ಬೆಲ್ಲ. ಈಗ ಇದು ಕುದಿಬೇಕು. ಸ್ವಲ್ಪ ನೀರು ಸೇರಿಸಿ ಇದಕ್ಕೆ. ಇದಾಗಿದೆ. ಇದು ಕುದೀತಾ ಬಂತು. ಈಗ ಇದಾಗಿದೆ. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಒಂದು ಬೌಲಿಗೆ ಹಾಕೋಣ. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ಫುಡ್ ಜೊತೆ ನಾನು ಬರ್ತೀನಿ. ನಮಸ್ಕಾರ.